ಎಲ್ಲರಿಗೂ ನಮಸ್ತೆ. ರಚನೆ ಬೇಲೂರು ರಘುನಂದನ್. ಕವನದ ಶೀರ್ಷಿಕೆ ವಿಕಾಸಕ್ಕೆ ಗಾಳಿ ಇದೆ. ಪುಟ್ಟ ಪಾಟಿನೊಳಗೆ ಸಣ್ಣ ಸಸಿ, ನಗುವ ಹೂವು, ಕಾಣುವ ಬೇರು, ದೊಡ್ಡ ಮರವೆನ್ನಲು ಕಾಲ ಬೇಕು. ಸದಾ ಒದ್ದೆಯಾಗಿರಲು ಬುಡಕ್ಕೆ ನೀರೆರೆಯಬೇಕು. ಜನಕವಾಯು ಕಣ್ಣಿಗೆ ಕಾಣದ ಅನುಭವ ಎಲ್ಲರನ್ನೂ ಮುಟ್ಟುತ್ತದೆ. ಅಲ್ಲೊಬ್ಬ ಮುಟ್ಟಿನ ಬಗ್ಗೆ ಈಗಾಗಲೇ ಬರೆದಿದ್ದೇನೆ ಎಂದು ಎಲ್ಲವನ್ನೂ ಪಡೆದುಕೊಂಡ. ಮತ್ತೊಬ್ಬ ಮುಟ್ಟು, ಆಚರಣೆ, ಸಮಾಜ ಬೇರೆ ಬೇರೆ ಎಂದು ಹೇಳಿ ಮತ್ತೆಲ್ಲವನ್ನೂ ದೋಚಿಕೊಂಡ. ಇನ್ನೊಬ್ಬ ಮೌನ ಮರೆತ ವಾಚಾಳಿ. ಲ್ಯಾಪ್ಟಾಪ್ ತೊಡೆ ಏರಿದೆ, ಕಾವು ಬಿಸಿಗಾಳಿ ಉಸಿರಾಡುತ್ತಿದೆ. ಹೊಸ ಸಹಸ್ರಮಾನದ ಕವಿ ಕೇಳಿಸಿಕೊಳ್ಳುತ್ತಿದ್ದಾನೆ. ಒಳಗಿದ್ದು ಬಯಲ ಮರೆತು ರಸ್ತೆ ದುರಸ್ತಿಯ ಕನಸುಗಳೇ ತುಂಬಿ ಹೋಗಿವೆ. ಒಂದು ಹೊದಿಕೆಗೆ 2 ಜೀವಗಳ ಉಸಿರಿಗೆ ಹೊರಗಿನ ಹಸಿರು ಬೆಸೆದಿದೆ. ಮುಟ್ಟದೆ ಮಾತಾಡುವ, ನೋಡದೆ ಬಣ್ಣಿಸುವ ಭಾಷಣಕಾರ ಕಾಲ ಉಸಿರಾಡುವುದು ಹೇಗೆ ಎಂದು ಹೇಳಿಕೊಡುತ್ತಿದೆ. ವ್ಯಾಖ್ಯಾನಕ್ಕೆ ಸದಾ ಚಟ. ಪಾಟು ಮತ್ತು ಗಿಡ, ಒಂದಷ್ಟು ಮಣ್ಣು, ತಣ್ಣಗೆ ಬೀಸಿದ ಗಾಳಿಗೆ ಮೈಯೊಡ್ಡಿ ನಿತ್ಯ ಮಾತನಾಡುತ್ತಿದೆ. ನೆನ್ನೆಯ ನೆನಪು, ನಾಳಿನ ಕನಸು ಎಲ್ಲವೂ ಕಾಲಬಂದಿಯಾದರೂ ವಿಕಾಸಕ್ಕೆ ಗಾಳಿ ಇರುವುದು ಹಲವರಿಗೆ ಗೊತ್ತೇ ಇಲ್ಲ. ಧನ್ಯವಾದಗಳು. ನಿರ್ಮಲಾನಾಥನ್.